ವಾಟ್ ಈಸ್ ಅಪ್ ಗೈಸ್? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವಾಗ ಕರೆಕ್ಟಾಗಿ ಎದ್ದ ತಕ್ಷಣ ಸೀದಾ ಡ್ಯೂಟಿಗೆ ಬಂದಿದ್ದೀನಿ. ಡ್ಯೂಟಿಗೆ ಬಂದು ಕರೆಕ್ಟಾಗಿ ಫಸ್ಟ್ ಆರ್ಡ್ರ್ ಎತ್ಕೊಂಡು ಆರ್ಡ್ರ್ ಕೊಡೋಕೆ ಹೋಗ್ತಾಯಿದ್ದೀನಿ. ಆರ್ಡ್ರ್ ಕೊಟ್ಟು ಮುಂದೆ ಸಿಗೋಣ. ಸೊ ಗೈಸ್, ಇವಾಗ ನಮ್ಮ ಗೌತಮ ಊಟ ಕೊಡಿಸ್ದ. ಊಟ ಮಾಡಿಕೊಂಡು ಮತ್ತೆ ಇವಾಗ ಡ್ಯೂಟಿ ಹತ್ರ ಹೋಗ್ತಾಯಿದ್ದೀವಿ. ಡ್ಯೂಟಿ ಮುಗಿಸ್ಕೊಂಡು ಇವಾಗ ಇನ್ನೂ ಗೌತಮ ಏನಂದರೆ ಇವತ್ತು ನಿನ್ನೆ ಉಗಾದಿ ಹಬ್ಬ ಅಲ್ಲ, ಸೊ ಅದಕ್ಕೆ ಮಟನ್ ತಂದು ಕೊಡ್ತೀನಿ ಅಂತ ಹೇಳ್ದ. ಇವನೇನೋ ಅದೇನೋ ಕಾರ್ಡ್ಸ್ ಆಡ್ತಾರಂತೆ ಇವ್ರು ಇನ್ನೂ ಫ್ಯಾಮಿಲಿ ಆಡಲಿ, ಆಮೇಲೆ ನನಗೆ ಏನೋ ಮಟನ್ ತಂದು ಕೊಡ್ತೀನಿ ಅಂತ ಹೇಳವನೆ. ಮಾತು ಕೊಟ್ಟಿದ್ದಾನೆ ಮಚ್ಚ, ನಾನು ತಂದು ಕೊಟ್ಟಿಲ್ಲ ಅಂದರೆ ನನ್ನ ಜೊತೆ ಮಾತೇ ಬಿಡು ಅಂತ ಹೇಳವನೆ. ಕಾಯ್ತೀನಿ ನೈಟು 10 ಗಂಟೆನ ಕಾಯ್ತೀನಿ. ಇವ್ನು ತಂದು ಕೊಟ್ಟಿಲ್ಲ ಅಂದರೆ ಅವಾಗ ಮಾತಾಡೋಣ. ಏನಂತೀರ ಗೈಸ್? ಇವನು ಸರಿ ಆಸೆ ಹುಡ್ಸಿದ್ಮೇಲೆ ತಂದು ಕೊಟ್ಟಿಲ್ಲ ಅಂದರೆ ಬೇಜಾರಾಗುತ್ತೆ. ಇವಾಗೇನು ಆಸೆ ಹುಡ್ಸವನೆ ಮಟನ್ ತಂದು ಕೊಡ್ತೀನಿ ಅಂತ. ಏನೋ ತಂದು ಕೊಡ್ತೀಯಲ್ಲೋ, ಇವಾಗಲೂ ಹೇಳೋನೆ ತಂದು ಕೊಡ್ತೀನಿ ಅಂತ, ಬ್ಲಾಗಲ್ಲಿ ಹೇಳೋನೆ. ತಂದು ಕೊಟ್ಟಿಲ್ಲ ಅಂದರೆ ಅವಾಗ ಮಾತಾಡೋಣ. ಏನಂತೀರ ಗೈಸ್? ಇವಾಗ ಹೋಗ್ತಾಯಿದ್ದೀವಿ ಕರೆಕ್ಟಾಗಿ ಡ್ಯೂಟಿಗೆ. ಇವಾಗ ಟೈಮು 6:20 ಇವಾಗ ಟೈಮು. ಇವಾಗ ಒಂದು 12 ಗಂಟೆ ಇಲ್ಲ ಅಂದರೆ 2 ಗಂಟೆ ಗಂಟೆ ಡ್ಯೂಟಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ಸ್ಯಾಟರ್ಡೇ ಸಂಡೇ ಮೇಯ್ನು, ಅದೇ ಮೇಯ್ನು. ಅದು ಮಾಡಿದ್ರೇ ಲೆಕ್ಕಾಚಾರ. ಸೊ ಅದಕ್ಕೆ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಸ್ಟೋರಲ್ಲೇ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಇವಾಗ ಟೈರ್ಡ್ ಆದರೆ ಮನೆಗೆ ಹೋಗ್ತಿಲ್ಲ ಅಂದರೆ ಸ್ಟೋರಲ್ಲಿ ಮಲ್ಕೋಬೇಕು. ನೋಡೋಣ ಗೈಸ್, ಸಿಗೋಣ ಮುಂದೆ ಇನ್ನು. ಗೈಸ್, ಇವಾಗ ಆರ್ಡ್ರ್ ಕೊಡ್ತಾ ಇದ್ವಿ. ಸಡನ್ನಾಗಿ ಏನು ಗೊತ್ತಾ, ಇವನೇನು ಹೇಳಿದೆ ಗೊತ್ತಾ, ಗಣೇಶ್ದು ಇಯರ್ಬಡ್ಸು ಇವನ ಹತ್ರ ಐತೆ. ಅವನು ಊಟ ಮಾಡ್ಬೇಕಾದ್ರೆ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದ. ಸೊ ಅದಕ್ಕೆ ಇವ್ನಿಗೆ ಏನು ಹೇಳಿದೆ ಅಂದರೆ ಪ್ರ್ಯಾಂಕ್ ಮಾಡೋಣ ಅವ್ನಿಗೆ ಅಂದ್ಬಿಟ್ಟು ನಾನು ಹೇಳಿದ್ದೀನಿ. ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು ಪ್ರ್ಯಾಂಕ್ ಮಾಡೋಣ. ಎಲ್ಲಿ ನೀ ಇಯರ್ಬಡ್ಸು ಅಲ್ಲೇ ಬಿಟ್ಬಿಟ್ಕೊಂಡ್ಬಿಟ್ಟಿದ್ಯಾ ಅಂತ. ಇವನ ಹತ್ರ ಐತೆ, ಅದು ಹಂಗೂ ಗೊತ್ತು. ಇವಾಗ ಅವ್ನು ಕಳ್ದಾಕೊಂಡು ಅಂತ ಗೊತ್ತವನಿಗೆ. ಆದರೆ ನಮ್ಮ ಮೇಲೆ ಡೌಟ್ ಬಿಡ್ತಾವ, ನಾವಿಬ್ಬರ ಮೇಲೆ ಡೌಟ್ ಬಿಡೋದು ಅವನು. ಸೊ ಅದಕ್ಕೇ ಆಟಾಡ್ತಾನೆ, ಸ್ವಲ್ಪ ಆಟಾಡ್ಸ್ಬಿಟ್ಟು ಕೊಡೋಣ ಅವ್ನಿಗೆ. ಇವಾಗ ಅದೇ ಆರ್ಡ್ರ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಗಾಯ್ಸ್, ನಾನು ಜಾಬಲ್ಲಿ ಇಟ್ಕೊಂಡಿದ್ದೆ, ಬಿದ್ದೆ ಹೋಗ್ಬಿಡೈತೆ ಗಾಯ್ಸ್. ಅದು ಗಾಯ್ಸ್, ಇವನು ಸುಮ್ಮನೆ ಆ ಥರ ಅವ್ನಿಗೆ ಹೇಳ್ತಾನಂತೆ. ಇವನೇನು ಅಂದರೆ ನಾನು ಕೊಡೋದೇ ಇಲ್ಲ, ಧನಾತನ ಇರಲಿ ಅಂತ ಅವ್ನು ಹೇಳ್ತಾ ಇದ್ದಾನೆ. ನಾನು ಇಲ್ಲ ಪರವಾಗಿಲ್ಲ ಕೊಡು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಗಾಯ್ಸ್, ಬಿದ್ದೆ ಹೋಗ್ಬಿಡೈತೆ ಅದು. ಇವ್ನು ಕೇಳಿದ್ರು ಇವ್ನು ನಂಬ್ತಾನೆ ಇಲ್ಲ. ಕೊಟ್ಬಿಡೋಣ ಗಾಯ್ಸ್, ಏನಂತೆ ಪಾಪ ಆಟಾಡ್ತದ ಬೇಡ. ಇವನು ನಮ್ಮ ಹತ್ರ ಐತೆ ಅಂತ ಹೇಳ್ತಾ ಇದ್ದಾನೆ. ಅವನು ಎಲ್ಲಿ ಬಿಟ್ಟಿರೋದು ಅವನು ಗೊತ್ತಿರಬೇಕು. ಕರೆಕ್ಟೇ ಇಲ್ವಾ? ಏನು ಗಣೇಶ್? ಬ್ಯಾಗ್ ಸಿಗ್ತಲ್ಲ ಗಾಯ್ಸ್, ಬ್ಯಾಗ್ ಹುಡುಕ್ತಾ. ಗಣೇಶ್ ಇಯರ್ಬಡ್ಸ್ ಇಲ್ಲೇ ಇದೆ. ಅವನು ಆರ್ಡ್ರ್ ಕೊಡೋಕ್ಕಂತ ಹೋಗಿದ್ದಾನೆ. ಅವ್ನು ಮುಂದೆ ಇನ್ನೊಂದು ಸ್ವಲ್ಪ ಆಟಾಡಿಸ್ಬಿಟ್ಟು ಆಮೇಲೆ ಕೊಡೋಣ. ಇವಾಗ ಫಸ್ಟು ಆರ್ಡ್ರ್ ಕೊಟ್ಬಿಟ್ಟು ಬಿಡೋಣ. ಸೊ ಗಾಯ್ಸ್, ಫೈನಲಿ ಗೌತಮ್ ಅವರು ನಮಗೆ ಮನೆಯಿಂದ ಮಟನ್ ಎಲ್ಲ ತೊಗೊಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಇಷ್ಟು ಬಿಲ್ಡಪ್ ಇರಬೇಕಾ ನಿನಗೆ? ಫೈನಲಿ ಮಟನ್ ಎಲ್ಲ ತೊಗೊಬಂದಿದ್ದಾನೆ ಗೌತಮು. ಸೊ ಇದು ಬೇಡ, ಇದು ಕ್ಯಾನ್ಸಲ್. ಒಳ್ಳೆ ಫೈಟ. ಹೋಗೋ ಗಾಯ್ಸ್, ಲಾಸ್ಟ್ ಆರ್ಡ್ರ್ ಕೊಟ್ಬಿಟ್ಟು ಡ್ಯೂಟಿ ಮುಗಿಸ್ಕೊಂಡು ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ದೀನಿ. ಊಟ ಇಲ್ಲೇ ಇದೆ. ಊಟ ಗಣೇಶ ಮಾಡ್ತೀನಿ ಅಂತ, ಆಮೇಲೆ ಯಾಕೋ ಮಾಡಿಲ್ಲ, ಮಟನ್ ತಿನ್ನೋಕ್ಕಾಗಲ್ಲ ನನಗೆ ಅಂತಂದ. ಸೊ ಅದಕ್ಕೆ ಒಬ್ಬನೇ ತಿನ್ಬೇಕು. ಇವಾಗ ಹೋಗ್ತಾಯಿದ್ದೀನಿ ಮನೆ ಹತ್ರ ಹೋಗಿ ನಾವು ಅಮ್ಮಂಗೆ ಪರ್ಮಿಷನ್ ಕೇಳಬೇಕು. ನಮ್ಮಮ್ಮ ಹ್ಞೂ ಅಂದರೆ ಅದನ್ನು ಬಿಸಿ ಮಾಡಿಕೊಂಡು ತಿನ್ನೋದು, ಇಲ್ಲ ಅಂದರೆ ಹಂಗೆ ತಣ್ಣಗಿರೋದೇ ತಿನ್ನಬೇಕು. ಯಾಕಂದರೆ ನಮ್ಮ ಮನೇಲಿ ಎಲ್ಲ ನಾನ್ ವೆಜ್ ಎಲ್ಲ ನಡೆಯಲ್ಲ. ನಮ್ಮ ಮನೇಲಿ ನಮ್ಮ ಅಪ್ಪ ಅಷ್ಟೇ ತಿನ್ನೋದಲ್ಲ, ಅದಕ್ಕೆ ಬಿಸಿ ಮಾಡ್ಕೊಂಡು ತಿನ್ನಬೇಕು. ಸೊ ಇವತ್ತು ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.